ಹಲೋ ಗೈಸ್, ಏನಪ್ಪಾ ವಿಷಯ ಅಂದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನಾನೇ ಇಲ್ಲ. ಇವತ್ತಿನ ಬ್ಲಾಗ್ ಅಲ್ಲಿ ಇಂಟ್ರೊಡಕ್ಷನ್ ಆಗ್ಲಿ, ಒಂದು ಎಂಡ್ ಕ್ಲಿಪ್ ಆಗ್ಲಿ ನಾನು ಯಾವ್ದೋ ಮಾಡಿಲ್ಲ. ಎಲ್ಲ ನನ್ನ ಕಸಿನ್ಸೇ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟನಂತೆ ಯೂಟ್ಯೂಬ್ ಬ್ಲಾಗ್ ಎಂಡ್ ಮತ್ತೆ ಏನು ಸ್ಟಾರ್ಟ್ ಇಂಟ್ರೊಡಕ್ಷನ್ ಮಾಡೋದು. ಸೊ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ. ದಯಮಾಡಿ ನೋಡ್ಕೊಂಡ್ ಬನ್ನಿ. ಒಂದು ಸಿಂಪಲ್ ಆನಿವರ್ಸರಿ ಸೆಲೆಬ್ರೇಷನ್ ಅನ್ನ ಮಾಡಿದೀವಿ. ವಿಡಿಯೋ ಹಾಕ್ತೀನಿ, ಪಟಾಪಟ ಅಂತ ನೋಡ್ಕೊಂಡ್ ಬನ್ನಿ. One eternity later. A few moments later. Hello guys, welcome back to She Bros YouTube channel handled by Pavana BG. ಆಮೇಲೆ ಅಷ್ಟೇ ನಾನು ರೆಡಿ ಆಗಿರೋದು ಕಟ್ ಮಾಡಲಿ. ಓಕೆ, ಸೊ ನಾವಿವತ್ತು ನಮ್ಮ ಸಿಸ್ಟರ್ ಅಂದ್ರೆ ನಮ್ಮ ಅಕ್ಕ ಮತ್ತೆ ಬಾವ ಅವರಿಗೆ ಬಂದಿದೀವಿ. ಏನು 45th ಇಯರ್ ಆನಿವರ್ಸರಿ ಸೆಲೆಬ್ರೇಷನ್ ನ ನಾವು ಮಾಡ್ತಾ ಇದೀವಿ. ಅದರ ಅಪ್ಡೇಟ್ಸ್ ನ ಶಿ ಬ್ರೋ ಚಾನೆಲ್ ಅಲ್ಲಿ ಪಾವನ ಬಿಜಿ ಅವರು ಅಪ್ಡೇಟ್ ಮಾಡ್ತಾರೆ, ವಾಚ್ ಮಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಬ್ರೋ ದಟ್ ಈಸ್ ಶಿ ಬ್ರೋ. She bro, no, but he's Pava. She Pava. No, but you call her bro. She Pava. ಸರ್ 45 ವರ್ಷ ಆಮೇಲೆ ಅವ್ರಿಗೆ ಅವರೆಲ್ಲ ಕೇಳೋಣ, ಅವ್ರ ಮಾತಲ್ಲಿ ಕೇಳೋಣ, ಅವ್ರ ಬಾಯಲ್ಲೇ ಕೇಳೋಣ. Why? I don't understand. ಈಗ ಏನ್ ಮಾಡ್ಬೇಕಾದ್ರೆ ಇವಾಗ ಮಾಡ್ಬೇಕು ಅದನ್ನ ದೀಪನ ಬೇಡ ಬಿಡಿ. A few minutes later. ಹಾಕು ಇವಾಗ. ಚೈನ್ ಗಿಫ್ಟ್ ಮಾಡಿದ್ಯಾ? ಕಂಟೆಂಟ್ ಅಲ್ಲಿದೆ, ವಿಡಿಯೋ ಮಾತ್ರ ಇಲ್ಲ. ಅವ್ರು ಚೈನ್ ಹಾಕ್ತಾ ಇದ್ರು ಅದಕ್ಕೆ. ಇವರತ್ತೆ ಮಾವ ವೆಡ್ಡಿಂಗ್ ಆನಿವರ್ಸರಿ ದಿನ ಅದಕ್ಕೆ ಬಳೆ ಹಾಕಿದ್ದೇವೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಜೊತೆಲಿದ್ದಾರೆ. ನಾನು ನಮ್ಮ ಅಕ್ಕೆಗೆ ಕೇಳೋದೇನು ಅಂದ್ರೆ, ಅಣ್ಣನ್ಗೆ ಇಷ್ಟು ವರ್ಷ ಜೊತೆಲಿ ಇದ್ರಲ್ಲ, ಇಷ್ಟವಾದಂತ ಕಲರ್ ಯಾವುದು ಅಂತ ಅವ್ರು ಹೇಳ್ತಾರೆ. ಇವ್ರು ನಮ್ಮ ಕಿವಿಲಿ ಹೇಳ್ತಾರೆ. ಅಮ್ಮ ಡ್ಯಾಡಿ ಫೇವರೇಟ್ ಕಲರ್ ಅಂತ ಏಮಿ ಇಲ್ಲಿ ಇಲ್ಲ ಹೇಳೋದು ಸೂಪರ್. ಕಂಗ್ರಾಚುಲೇಷನ್ ಬ್ರದರ್. ಓಕೆ ಅಕ್ಕ ನೋಡಕ್ಕ ಅಕ್ಕ ಒಂದೇ ಇದೆ ಅನ್ನ ತೆಲಿದು ನಾಕ್ ಚಪ್ಪಲ కలర్ యావే వాళ్ళేమో మీ గురించి కరెక్ట్ గా చెప్పండి, మీరు చెప్పండి. మీరు ఎంత అర్థం చేసుకుంటారు? పోనీ పోనీ అనుకుని అవుట్లే ఉంటారా? ఇంటి ಬಗ್ಗೆ మరి ಯೋಚಿಸ್ತಾ
ಮನೆ ಬಗ್ಗೆ ಯೋಚನೆ ಮಾಡಿದ್ರ ಕೆಲಸ ಅನ್ಕೊಂಡು ಆಚೆನೆ ಇದ್ರ ಎರಡು ಇತ್ತು. ಅವರು ಹೇಳ್ಬಿಟ್ರು ಕರೆಕ್ಟ್ ಬ್ಲೂ ಅಂತ, ಅವ್ರು ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಳಿ ಇಲ್ಲ ರಾಂಗ್. ಇನ್ನೊಂದು ಚಾನ್ಸ್ ಹೋಗಿ. ರೆಡ್ ಇರ್ತದೆ, ಗ್ರೀನ್ ಇಲ್ಲ, ಅದು ಇಲ್ಲ. ಬಟ್ ಹೇಳಿದ್ರು ಫಸ್ಟ್ ಗ್ರೀನ್ ಅಂತ, ಅದ್ ನೀವು ಕೇಳಿಸ್ಕೊಂಡ್ಬಿಟ್ಟಿದ್ದೀರಿ. ಅವ್ರು ಏನ್ ಮಾಡಿದ್ರು ಗ್ರೀನ್ ಇದು ಸಿಗ್ದಲ್ ಹೇಳ್ಬಿಟ್ರು ಅವ್ರು ರೆಡ್ ಎಲ್ಲ ಗ್ರೀನೇ ಇರೋದು. ಅವ್ರು ಎಲ್ಲಿ ಬಂದು ಗ್ರೀನೇ ತಗೊಳ್ಳೋದು. ನಾನು ಹೇಳ್ತೀನಿ ಪಾಕಿಸ್ತಾನಿ ಕಲರ್ ಅದು ಬೇಡ ಅಂತೀನಿ ನಾನು. ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಆದ್ರೂ ಕೂಡ ಅವ್ರು ಅದನ್ನೇ select ಮಾಡ್ತಾರೆ. ಯಾಕೆ ಪಾಕಿಸ್ತಾನಿ ಕಲರ್ ಅನ್ಬೇಕು? ಹಸಿರು ಅದು ಇಂಪಾರ್ಟೆಂಟ್ ಅಲ್ವಾ? ಯಾವ್ದು? ಹಸಿರು. ಈಗ ಇನ್ನೊಂದು ಅದು ಕಲರ್ ಕಲರ್ ಇನ್ನೊಂದು ಓಕೆ. ಈಗ ಅತ್ತಿಗೆಗೆ ಇಷ್ಟವಾದಂತ ಸ್ವೀಟು ಯಾವುದು ಅಂತ ಇವ್ರು ಹೇಳ್ತಾರೆ. ಏಮನ ಇಷ್ಟವಾದಂತ ಇಷ್ಟ ಆಗಿರುವಂತ ಅವ್ರು ಅದೇ ಇವ್ರು ಇಷ್ಟವಾಗಿರೋ sweet. ಅವರು ಹೇಳಿ. ಅವ್ರು ಹೇಳಿದ್ದಾರೆ ಬಾಯಲ್ಲಿ. ಬಾಯ್ತಲ್ಲೇ ಏನ್ adjust ಮಾಡ್ಕೊಂಡು ಹಾಗೆ explain ಮಾಡ್ಬೇಡ ಅಂತೀರಾ? 9 ಗಂಟೆ ಆಗೋಗಿದೆ. ಚಂಪಾಕಲಿ ಕರೆಕ್ಟಾ? ಓಕೆ. ಈಗ ನೆಕ್ಸ್ಟ್ ಏನಿಲ್ಲ, 45 ವರ್ಷ ನೀವು ಜೊತೆಯಲ್ಲಿ ಇದೀವಿ. ನಾವು ಸೆಲೆಬ್ರೇಟ್ ಎಲ್ಲ ಡೈವರ್ಸ್ ಮಾಡಕ್ಕೆ. ಈಗ ಯಂಗ್ಸ್ಟರ್ಸ್ಗೆ ನೀವೇನ್ ಉಪದೇಶ ಕೊಡ್ತೀರಾ? ಯಾಕಂದ್ರೆ ನಿಮ್ದಲ್ಲೂ ಕಷ್ಟ ಮ್ಯಾಚ್ ನೋಡ್ತಾರೆ ಕೇಳಿಸ್ಕೊಳ್ಳಿ. ಎಲ್ಲ ಬಂದಿರ್ತಾರಲ್ಲ, ಈಗ ಈ ಪೀಳಿಗೆಗಳಿಗೆ ಯಂಗ್ಸ್ಟರ್ಸ್ ಕೇಳಿಸ್ಕೊಳ್ಳಿ. ಏನಂತೂ ಸಂದೇಶ ಕೊಡ್ತೀರಾ? ಅದು ಮೇನು ಏನಂತ ಹಸ್ಬೆಂಡ್ ಎಲ್ಲಿ ಆ ಯಂಗ್ಸ್ಟರ್ಸ್ ಒಂದೊಂದು ಸಾರಿ ಅವ್ರ ಕೋಪದಲ್ಲಿದ್ದಾಗ ನಾನು ಸೈಲೆಂಟ್ ಆಗೋಗ್ತೀನಿ. ನಾನು ಕೋಪದಲ್ಲಿ ಇದ್ದರೆ ಅವ್ರು ಸೈಲೆಂಟ್ ಆಗೋಗ್ತೀನಿ. ಅದೇ ಲೈಫಲ್ಲಿ ಇರೋ ಅದಿದ್ರೆ ಯಾವಾಗಲೂ ಲೈಫ್ ಲಾಂಗ್ ಇರ್ಬೋದು. ನನ್ನೊಂದು ಉದ್ದೇಶ ನನಗೆ ಅನಿಸುತ್ತೆ. ಅದು ಎಲ್ಲರ ಹತ್ರ ಇದ್ದರೂ ಅದೇ ಥರನೇ ಇರ್ತಾರೆ ಅಂತ. ಆಲ್ರೆಡಿ ನೀವು ಕೂಡ ಎಲ್ಲ ದಾಂಪತ್ಯ ಜೀವನ ಅನುಭವಿಸಿದವರು, ನಿಮಗೂ ಅದೇ ನಿಮ್ಮ ಮನಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದೊಂದು ಸಾರಿ ಅವ್ರು ಹೇಳೋದು ನಮ್ಗೆ ಇಷ್ಟ ಆಗಲ್ಲ. ಆದರೂ ಕೂಡ ಅವ್ರ ಸಮಾಧಾನಕ್ಕೋಸ್ಕರ ನಾವು ಇಷ್ಟ ಅಂತ ಹೋಗ್ಬೇಕು, ಒಪ್ಕೋಬೇಕು. ಕೆಲವು ಟೈಮಲ್ಲಿ ನಟನೆ ಮಾಡಬೇಕು, ಕೆಲವು ಹೌದು ಕರೆಕ್ಟ್. ಕೊನೆಗೆ ಎಂಡ್ ಆಫ್ ದಿ ಡೇ ಮನೆಗೆ ಹೋದ್ರೆ ಎಂತಿನೇ ಅಷ್ಟೇ. ನಾವು ಆಚೆ ಇದ್ರು ಏನೇ ಟೆನ್ಷನ್ ಇದ್ರು ಮನೆಗೆ ಹೋಗ್ಬೇಕು. ಅಯ್ಯೋ ಎಂತಿ ಹೇಳ್ತಾಳೆ. ಕೋಪ ಅನ್ನೋದು ಎಲ್ಲ ಬರೋದು ಸಹಜ. ಆದರೂ ಕೂಡ ಏನಂತಂದರೆ ಲೈಫ್ ಲಾಂಗ್ ಅಲ್ಲಿ ಜೊತೆನಲ್ಲಿ ಇರಬೇಕಾಗಿದ್ದು ಹೆಂಡ್ತಿನೇ. ಅವಳು ಕೊಡಬೇಕಾಗಿರೋ ಮರ್ಯಾದೆ ನಾವು ಕೊಡಬೇಕು, ನಾವು ಅವಳಿಂದ ತೊಗೊಳ್ಬೇಕಾಗಿರೋ ಮರ್ಯಾದೆ ನಾವು ಸ್ವೀಕಾರ ಮಾಡಬೇಕು. ಅದು ದಾಂಪತ್ಯ ಜೀವನದಲ್ಲಿ ಇರೋದು ಮುಖ್ಯವಾದ ಸಾರಾಂಶ. ಅವ್ರು ಹೇಳಿರೋದೇ ಅವ್ರು ಹೇಳ್ಬೋದು. ಅವ್ರ ಪರವಾಗೂ ನಾನೇ ಹೇಳ್ಬೇಕು. ಅದೇ ಅವ್ರು ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸಾರಿ ಬರ್ತೀವಿ. Thanks for watching Shibro YouTube channel. Thanks. ಲಾಸ್ಟ್ ಅಲ್ಲಿ ಹಾಕೋ ಕ್ಲಿಪ್ ಹಂಗಾದ್ರೆ. Thanks for watching our YouTube channel. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.
ಇವತ್ತಿನ ಕಾಲದಲ್ಲಿ ಮದುವೆ ಆಗಿ 1 ವರ್ಷ 2 ವರ್ಷ ತುಂಬಿಸೋದೇ ಕಷ್ಟ ಬಂದ್ಬಿಟ್ಟಿದೆ. ಅಂಥದ್ರಲ್ಲಿ ಈ ದಂಪತಿಗಳು ಸತತವಾಗಿ 4 ದಶಕಗಳು ಅಂದ್ರೆ 45 ವರ್ಷಗಳನ್ನ ಪೂರೈಸಿದ್ದಾರೆ, ಜೊತೆಲಿದ್ದಾರೆ, ಸುಖ, ಸಂತೋಷ, ನೋವು, ನಲಿವು, ದುಃಖ ಪ್ರತಿಯೊಂದನ್ನು ನೋಡ್ಕೊಂಡ್ ಬಂದಿದ್ದಾರೆ ಗೈಸ್. ಈ ದಂಪತಿಗಳ ಆಶೀರ್ವಾದವನ್ನ ನೀವು ತಗೊಳ್ಳಿ, ಜೊತೆಗೆ ಅವ್ರಿಗೆ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.